ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ 20th ನವಂಬರ್ ಮಹಾರಾಷ್ಟ್ರ ಎಲೆಕ್ಷನ್ ಇರೋ ಸಲುವಾಗಿ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಆದರೆ ಇವತ್ತಿನ ದಿನ 19th ನವಂಬರ್ ಇಂಡಿಯನ್ ಮಾರ್ಕೆಟ್ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ, ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲೂ ನಾವು ಮೆನ್ಷನ್ ಮಾಡಿದ್ದು ನಿಫ್ಟಿ 23,600 ಮೇಲೆ ಸಸ್ಟೈನ್ ಆಯಿತು ಅಂತಂದ್ರೆ ಮೇಲೆ 23,750 800 ಲೆವೆಲ್ವರೆಗೂ ನಾವು ನಿಫ್ಟಿನ ಮೂವ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಅದಾದ್ಮೇಲೆ ಇಲ್ಲಿ ಆಗ್ತಿರೋ ಕನ್ಸಾಲಿಡೇಷನ್ಗೆ ಇದು ನಮ್ಮ ಡೈಲಿ ಟಾರ್ಗೆಟ್ ಆಗಿರೋದಕ್ಕಾಗಿ ಇಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಮೆನ್ಷನ್ ಮಾಡಿದ್ವಿ. ಅದಾದ್ಮೇಲೆ ದಿನದ ಕೊನೆಯಲ್ಲಿ ಆಫ್ಟರ್ 2 PM ನಿಫ್ಟಿನಲ್ಲಿ ಅಲ್ಲದೆ ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದರಲ್ಲೂ ಕರೆಕ್ಷನ್ ಬಂತು. ಈ ಕರೆಕ್ಷನ್ಗೆ ಕಾರಣ ಅಂತ ನೋಡೋದಾದ್ರೆ ಮೇ ಬಿ ಇದು ಪಕ್ಕ ಅಂತ ಹೇಳೋಕ್ಕಾಗಲ್ಲ. ಆಕ್ಚುಲಿ ಮಧ್ಯಾಹ್ನ ಒಂದು ನ್ಯೂಸ್ ಬಂದಿದ್ದು ಪುಟಿನ್. ಸೊ ಈಗ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿ 1000 ದಿನ ಆಗಿದೆ. ರಷ್ಯಾ ಪ್ರೆಸಿಡೆಂಟ್ ಪುಟಿನ್ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡೋ ಥ್ರೆಶೋಲ್ಡ್ಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡೋದ್ರ ಬಗ್ಗೆ ಒಂದು ಹೊಸ ಪಾಲಿಸಿನ ತಗೊಂಡ್ ಬಂದಿದ್ದಾರೆ ಅಂತ. ಸೊ ಇದು ಮಾರ್ಕೆಟ್ಗೆ ಇಷ್ಟ ಆಗದೆ ಈ ರೀತಿಯ ಸೆಕೆಂಡ್ ಹಾಫ್ ಅಲ್ಲಿ ಕರೆಕ್ಷನ್ ಬಂದಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆದ್ರೆ ಎಕ್ಸಾಕ್ಟ್ ಆಗಿ ಇದು US ಮಾರ್ಕೆಟ್ ಮೇಲೂ ಪರಿಣಾಮ ಬೀಳುತ್ತಾ ಅಂತ ನಾವು ನೋಡ್ಬೇಕಾಗಿದೆ. ಸೊ ಇದು ಕರೆಕ್ಷನ್ ಹೆಚ್ಚಾಗಿ ನಿಫ್ಟಿ ನಮ್ಗೆ ಏನಾದ್ರೂ ಗುರುವಾರ ದಿನ ಓಪನ್ ಆಗೋ ಸಮಯದಲ್ಲಿ ಅನದರ್ 200 to 300 ಪಾಯಿಂಟ್ ಕರೆಕ್ಷನ್ ಕೊಟ್ಟು ಡೈರೆಕ್ಟ್ ಆಗಿ 23,300 ಕೆಳಗಡೆ ಓಪನ್ ಆದ್ರೆ ಅಲ್ಲಿಂದ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ 23,150 ವರೆಗೆ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇದು ಮೊದಲನೇ ಪಾಯಿಂಟ್. ಆದ್ರೆ ಎರಡನೇ ಪಾಯಿಂಟ್ 20th ನವಂಬರ್ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಎಕ್ಸಿಟ್ ಪೋಲ್ ಕೂಡ 20th ನವಂಬರ್ ಸಂಜೆನೆ ಬರುತ್ತೆ. ಅದು ಯಾವ ರೀತಿ ಬರುತ್ತೆ, ಬಿಜೆಪಿಗೆ ಅಗೇನೆಸ್ಟ್ ಆಗಿ ಬರುತ್ತಾ ಅಂತ ಕಾದು ನೋಡ್ಬೇಕಾಗಿದೆ. ಸೊ ಹಾಗಾಗಿ ಇವೆಂಟ್ ಗಿಂತ ಮುಂಚೆನೆ ಯಾವುದೇ ಹೆಚ್ಚಿನ ಲಾಂಗ್ ಪೊಸಿಷನ್ ತಗೊಂಡು ಹೋಗ್ಬಾರ್ದು ಅಂತ ಮೇ ಬಿ ಕೊನೆಯ ಅವರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿರ್ಬೋದು ಅಂತ ಕೂಡ ಅನ್ಸುತ್ತೆ. ಸೊ ಈಗ ಫೈನಲ್ ಆಗಿ ನಿಫ್ಟಿ 23,468 ಹತ್ರ ಕ್ಲೋಸ್ ಆಗಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ ಸ್ಟಿಲ್ 23,500 ಮೇಲೆನೆ 23,518 ಬರ್ತಾ ಇದೆ. ಸೊ ನಾವು ಇವತ್ತಿನ ದಿನನೇ 21st ನವಂಬರ್ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋದು ಬಿಟ್ಟು US ಮಾರ್ಕೆಟ್ ಅಲ್ಲಿ 19th ನವಂಬರ್ ಏನಾಗುತ್ತೆ ಹಾಗೂ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಟ್ರೇಡ್ ಆಗುತ್ತೆ ಒಂದು ದಿನ ಅಂತ ನೋಡ್ಕೊಂಡು 21st ನವಂಬರ್ ವಿಡಿಯೋನ ನಾನು ನಾಳೆ ಸಪ್ರೇಟ್ ಆಗಿ ತಗೊಂಡ್ಬರ್ತೀನಿ. ಸೊ ಅದರಲ್ಲೇ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಎರಡರ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಅಲ್ಲಿವರೆಗೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.